ಬಾರ್ಲಾ ಬಾ ಲಗು ಬಾ ಅಣ್ಣ. ಅಯ್ಯ ಬಾರ ಇವ ಬಾ ಬಡವ್ರ ಮನೆಗೆ ಭಾಗ್ಯ ಬಂದಂಗತ್ತಲ್ಲ. ನಿಮ್ಮ ಮನೆ ಭಾಗ್ಯನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಂದಿನಿ ಅಪ್ಪ. ಅಲ್ಲ ಒಳಗೆ ಕುಂತು ಮಾತಾಡೋಣ ಕುಂದೂರು. ಎಲ್ಲ ಗಾಳಿ ನೀರಿ ಮಗಳ. ಅಯ್ಯ ನಿನಗೆ ಗೊತ್ತಿಲ್ಲ ಇದ್ದೇನೈತಿ. ಆಕೆ ಇಲ್ಲೇ ಹೊರಗೆ ಕೆಲಸ ಮಾಡಕತ್ತಾಳ. ಸಣ್ಣಾಕಿ ಸಾಲಿಗೆ ಹೋಗ್ಯಾ, ಹುಡುಗನು ಸಾಲಿಗೆ ಹೋಗೈತಿ. ಅಲ್ಪ ನೀವಂತರೂ ಮರೆತ್ರಿ, ನಾನೇನು ಮರೆಯೋಕ್ಕಾಗತ್ತನ. ಕಳ್ಬಳಿ ಸಂಬಂಧ ಮಾಡ್ಬೇಕಂತೆ ಭಾಳ ವರ್ಷದಿಂದ ಕುಂತೀನಿ. ಮತ್ತು ಏನಾಯ್ತು ಹೇಳುವ. ಮತ್ತು ನಿನ್ನ ಮಗಳನ್ನ ನನ್ನ ಮಗಗೆ ಕೊಡೋದಂತೆ ಯಾವಾಗ ಸಣ್ಣಕ್ಕಿದ್ದಾಗ ಹೇಳಿದ್ದೆ. ಮತ್ತು ಹ್ಞೂ ಅಂದ್ರೆ ಮದುವೆ ಮಾಡ್ಕೊತೀವ, ಇಲ್ಲ ಅಂದ್ರೆ ಇಲ್ಲ ನೋಡಪ್ಪ. ನೀ ಹೆಂಗಾಕಂತಿ ಅವ್ವ, ಆಗ ಹೇಳಿನಲ್ಲ ಕೊಡ್ತೀನಿ ಅಂತೇಳಿ. ಅಲ್ರಿ ನಾ ಆವಾಗ ಹೇಳಿವಲ್ರಿ ನಮ್ಮ ಮನೆ ಮಗಳು ಯಾವತ್ತಿದ್ರು ನಿಮಗೆ ಅಂತೇಳಿ. ಹ್ಞೂ ಅಂದೀವ, ಬರೀ ಮಾತನಾಗ ಆಗೈತಿ. ಮತ್ತು ಬಾಯಿ ಮುಖಾಂತರ ಆಗ್ಬೇಕಲ್ಲ, ಅದಕ್ಕೆ ನಾನು ಬಂದೀನಿ. ಹಂಗಾತನ್ರಿ, ಬರ್ರಿ ಹಂಗಾರ. ಭಾಗ್ಯ ಅವ್ವ ಭಾಗ್ಯಕ್ಕೆ ಕೆಲಸ ಮಾಡಕತ್ತಾಳ. ಹೋಗುವ, ಹೋಗಿ ಕರ್ಕೊಂಡು ಬರೋಗು. ಅವ್ವ ಕರೆದಿ. ಅತ್ತಿ ಆರಾಮ್ರಿ? ಹ್ಞೂ ಆರಾಮದೀನಿ. ಮತ್ತು ಹೇಳಣ್ಣ, ನೀನ ಹೇಳ. ನಮ್ಮ ಬಸಪ್ಪನ ಮದುವೆ ಹಾಕ್ಯಲ್ಲವ, ಅದು ಅವ್ವಾರ ಹೆಂಗಂತಾರ ಹಂಗಾರಿ. ಅಲ್ವಾ ಇದ್ರಾಗ ಏನು ಮಾತಾಡೋದೈತಿ ಹೇಳಿ ನೀನು. ನೀವೇ ಹೇಳಿರಿ ಯಾವತ್ತಿದ್ರು ನಿಮ್ಮ ಮಗಳು ನಮ್ಮ ಮನೆಗೆ ಅಂತ. ಮತ್ತು ಅದ್ರ ಪ್ರಕಾರನ ನಾವು ಈಗ ಬಂದ್ವಿ. 4 ಜನ ಹಿರಿಯರಿದ್ರೆ ಚಲೋ ಆಗ್ತಿತ್ತಾ. ನಾಳೆಗೆ ಈ ವಾರದ ನಿಶ್ಚಿತಾರ್ಥ ಮಾಡ್ಬಿಡು. ಹುಡುಗಿ ನನ್ನ ಮಾತು ಕೇಳಬೇಕಿಲ್ಲ. ಸಣ್ಣಕಿರಕ್ಕಿಲ್ಲ ಮಾತಾಡಿವಲ್ಲ ಆಕಿನ ಯಾವತ್ತಿದ್ರು ನಿಮ್ಮ ಮನೆಗೆ ಅಂತೇಳಿ. ಹುಡುಗಿ ಏನಂತಾನ? ನಾವೇನಂತ ನಾವು ಹೆಂಗಂತೀವಿ ಹಂಗೆ. ಮತ್ತು ನೋಡ್ರಿ ನಮ್ಮ ಹುಡುಗಿ ಕಲ್ತಿಲ್ಲ, ಈಗ ಹೇಳಿನಿ. ಆಕಿ ಕಲ್ತಿಲ್ಲ, ಆಕಿ ವಿದ್ಯೆನೂ ಹತ್ತಿಲ್ಲ. ನಿಮ್ಮ ಹುಡುಗ ನೋಡಿದ್ರೆ ಜಾಳ ಕಲ್ತಾನ ಅಂತ, ಏನೋ ಫ್ಯಾಕ್ಟ್ರಿನೂ ಹೋಗೋಣ, ಏನೇನೋ ಮಾಡ್ತಾನಂತ ಹೇಳ್ತೀರಿ. ಮತ್ತು ನೋಡು ಏನಂತೀಯಪ್ಪ ಬಸಪ್ಪ. ಅವ್ವ ಹೆಂಗಂತ ಹಂಗಾರಿಯ. ಸರಿಯಪ್ಪ ಹಂಗಿದ್ರೆ ಈ ವಾರದಾಗ ನಿಶ್ಚಿತಾರ್ಥ ಮಾಡಿ ತಗೋರಿ.